ಸೋಮೇಶಕನಿಂದ ಶಂಕರ ಕಡೆಗೆ ಹೋಗುವ ರಸ್ತೆ ಏನಿದೆ, ಒಂದು 4 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹಾಳಾಗಿ ಹೊಂಡಗುಂಡಿಗಳಿಂದ ತುಂಬಿ ಈಗ ವೆಹಿಕಲ್ಗಳಿಗಾಗಲಿ ಈ ಆಟೋ ಶಾಲೆ ಮಕ್ಕಳಿಗೆಲ್ಲ ಓಡಾಟಕ್ಕೆ ಭಾರಿ ಸಮಸ್ಯೆ ಆಗಿತ್ತು. ಹಿಂದೆ ಈ ಅಧಿಕಾರಿಗಳಿಗೆ, ಈ ಗ್ರಾಮ ಪಂಚಾಯತಿಯವರಿಗೆ, ಸರ್ಕಾರಕ್ಕೆ ಮನವಿ ಕೊಟ್ಟರೂ ಸಹ ಯಾವುದೇ ರೀತಿ ದುರಸ್ತಿ ಮಾಡಿರಲಿಲ್ಲ. ಈ ಹಿಂದೆ MLA ಅವರು 1 ಕಿಲೋಮೀಟರ್ ರಸ್ತೆಯನ್ನು ಈಗ ಕಾಂಕ್ರೀಟ್ ರೋಡು ಮಾಡಿದ್ದಾರೆ. ಆದರೆ ಇನ್ನೂ 3 ಕಿಲೋಮೀಟರ್ ರಸ್ತೆ ಹಾಗೆ ಹೊಂಡಗುಂಡಿ ಬಿದ್ದು ಓಡಾಟಕ್ಕೆ ಭಾರಿ ಸಮಸ್ಯೆ ಆಗಿತ್ತು. ಇದನ್ನು ಪಂಚಾಯತಿಯವರಿಗಾಗಲಿ ಸರ್ಕಾರಕ್ಕೆಲ್ಲ ಹೇಳಿದರೂ ಸಹ ಅವರು ಯಾವುದೇ ಸ್ಪಂದಿಸಿರಲಿಲ್ಲ. ಹಾಗಾಗಿ ಇಲ್ಲಿನ ಗ್ರಾಮಸ್ಥರು, ಇಲ್ಲಿನ ಯುವಕರು ಹಾಗೆ ಸುತ್ತಮುತ್ತಲಿನಂಥ ಎಸ್ಟೇಟ್ನವರು ಅವರು ಸಹಕಾರ ನೀಡಿ ಮೊನ್ನೆ ಇದಕ್ಕೆ ರೋಡಿಗೊಂದು ಹೊಂಡಗುಂಡಿಗಳಿಗೆ ಮಣ್ಣು ಹಾಕಿ ವಾಹನ ಓಡಾಟಕ್ಕೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಒಂದು ರಸ್ತೆಗೆ ಹೆಚ್ಚಿನ ಅನುದಾನ ನೀಡಿ ಕಾಂಕ್ರೀಟ್ ರೋಡು ಸ್ಯಾಂಕ್ಷನ್ ಮಾಡಿ ಈ ವಾಹನ ಓಡಾಟಕ್ಕೆ ಹಾಗೆ ಇಲ್ಲಿನ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.